ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಕೊಡ್ತಾಯಿದ್ದೀನಿ ಜುಕ್ಕಿ ಮಿಷಿನ್ ಬಟನ್ LK1903ASS ಮಿಷಿನ್. ಅದರಲ್ಲಿ ಸ್ಟಾರ್ಟಿಂಗ್ ನೀಡ್ಲು ಸ್ಪೀಡು ಯಾವ ಥರ ಕಮ್ಮಿ ಮಾಡೋದು, ಏನಕ್ಕೆ ಕಮ್ಮಿ ಮಾಡ್ತಾರೆ ಅಂತ. ಓಕೆ, ಒಂದು ನೀಡ್ಲು ಬ್ರೇಕೇಜ್ ಆಗಿರ್ಬೋದು, ಒಂದು ಥ್ರೆಡ್ ಕಟ್ ಆಗಿರ್ಬೋದು, ಎರಡಕ್ಕೂ ಕೂಡ ಈ ವಿಡಿಯೋ ಯೂಸ್ಫುಲ್ ಆಗುತ್ತೆ ನಿಮಗೆ. ಓಕೆನಾ, ಅದು ಯಾವ ಥರ ಪ್ರೋಗ್ರಾಮಲ್ಲಿ ಸೆಟ್ ಮಾಡೋದು ಅಂತ ಎಷ್ಟೆಷ್ಟು ಇರಬೇಕು ಅಂತ ನಿಮಗೆ ಕ್ಲಿಯರಾಗಿ ಹೇಳ್ಕೊಡ್ತೀನಿ. ಹೊಸಬ್ರೆ ನೋಡ್ತಾರೆ ಬೇಗ ಸಬ್ಸ್ಕ್ರೈಬ್ ಆಗಿ, ಹೊಸ ವಿಡಿಯೋಗಳನ್ನ ನಿಮಗೋಸ್ಕರ ಅಪ್ಡೇಟ್ ಮಾಡ್ತೀನಿ. ಕನ್ನಡದಲ್ಲಿ ಕ್ಲಿಯರಾಗಿ ಅರ್ಥ ಆಗೋ ಥರ ಹೇಳ್ಕೊಡ್ತೀನಿ. ಓಕೆ, ಬನ್ನಿ ಸ್ಟಾರ್ಟ್ ಮಾಡೋಣ. ನೋಡ್ಬೋದು, ಇವಾಗ ನಾನು ಒಂದ್ಸರಿ ರನ್ ಮಾಡ್ತೀನಿ ನೋಡಿ. ಸ್ಟಾರ್ಟಿಂಗ್ ಸ್ಪೀಡ್ ಯಾವ ಥರ ಇದೆ ಅಂತ, ಎಷ್ಟು ಒಂದೇ ಸರಿ ಓಡುತ್ತೆ ಸ್ಪೀಡಾಗಿ. ಇದೆಯಾ ಯಾವುದೇ ಕಾರಣಕ್ಕೂ ಈ ಥರ ಸ್ಪೀಡ್ ಇಡಲೇಬಾರ್ದು. ಇಲ್ಲ ನೀಡ್ಲ್ ಬ್ರೇಕೇಜ್ ಆಗುತ್ತೆ, ಇಲ್ಲ ಬಟನ್ ಬ್ರೇಕೇಜ್ ಆಗುತ್ತೆ, ಇಲ್ಲ ಅಂದರೆ ಥ್ರೆಡ್ ಕಟ್ ಕಂಟ್ರೋಲ್ ಆಗೋಲ್ಲ. ಓಕೆನಾ, ಇವಾಗ ಪ್ರೋಗ್ರಾಮಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ. ರೆಡಿ ಆಫ್ ಮಾಡಿ, ಎಮ್ ಕೀ ಪ್ರೆಸ್ ಮಾಡಿ. ಎಮ್ ಕೀ ಅಂದರೆ 1.25 ಅಂತ ಓಪನ್ ಆಗುತ್ತೆ. ಅದನ್ನು ಪ್ಲಸ್ ಬಟನ್ ಪ್ರೆಸ್ ಮಾಡಿ, 10ಗೆ ಹೋಗಿ. 10ಇಂದ ನಿಮಗೆ ಸ್ಟಾರ್ಟಿಂಗ್ ಸ್ಪೀಡ್ ಪ್ರೋಗ್ರಾಮ್ ಓಪನ್ ಆಗುತ್ತೆ. ಓಕೆ, 10 ಬಂದಮೇಲೆ ರೆಡಿ ಕೀ ಪ್ರೆಸ್ ಮಾಡಿ. ನೋಡಿ, 1,500 ಇದು ರಾಂಗ್. ಯಾವುದೇ ಕಾರಣಕ್ಕೂ 1,500 ಇರಬಾರ್ದು. ಮ್ಯಾಕ್ಸಿಮಮ್ ಇದು 500 ಇರಬೇಕು. ತಿರ್ಗಾ ಇನ್ನೊಂದು ರೆಡಿ ಆಫ್ ಮಾಡಿ, ತಿರ್ಗಾ 11ಗೆ ಹೋಗಿ, ತಿರ್ಗಾ ರೆಡಿ ಪ್ರೆಸ್ ಮಾಡಿ. ನೋಡಿ, ಇದು 2,700 ಇದೆ, ಇದು ರಾಂಗ್. ಈಗ ನಾವು ಅದು 500 ಇಟ್ಟಿದ್ದು, ಇದು 700. ಎರಡು ನೀಡ್ಲು ಜಾಸ್ತಿ, ಒಂದು ಸ್ವಲ್ಪ ಸ್ಪೀಡ್ ಜಾಸ್ತಿ ಇರಬೇಕು. 200 ಜಾಸ್ತಿ ಇರಬೇಕು. ಓಕೆ, 700. ತಿರ್ಗಾ 12, ತಿರ್ಗಾ ರೆಡಿ. ಇದು ಕಮ್ಮಿ ಮಾಡ್ತೀನಿ ನೋಡಿ, ಇದು 700. 13, ಒಂದು ನೀಡ್ಲು ಎಂಕರೇಜ್ ಹಂಗೇನೆ. ಓಕೆನಾ, ಆಮೇಲೆ 14 ಅಷ್ಟೇ. ಅದಾದಮೇಲೆ ರೆಡಿ. ಓಕೆನಾ, ನಾವು 10, 11, 12, 13, 14. ಓಕೆನಾ, ಅಷ್ಟರಲ್ಲೂ ಕಮ್ಮಿ ಮಾಡ್ಕೊಂಡು ಎಮ್ ಕೀ ಪ್ರೆಸ್ ಮಾಡಿ, ತಿರ್ಗಾ ರೆಡಿ ಪ್ರೆಸ್ ಮಾಡಿ. ಇದು ಸ್ಟ್ಯಾಂಡರ್ಡ್ ಸ್ಪೀಡು, ಕ್ಲಿಯರ್ ತಿಳ್ಕೊಳ್ಳಿ. ಇಷ್ಟೇ ಇರಬೇಕು ಬಟನ್ ಮಿಷಿನಿಗೆ. ನೀವೇನೋ ಸ್ಪೀಡು ಜಾಸ್ತಿ ಮಾಡಿದ್ರೆ ನಿಮಗೆ ನೀಡ್ಲು ಬ್ರೇಕೇಜ್ ಇರ್ಬೋದು, ಇಲ್ಲ ಬಟನ್ ಬ್ರೇಕೇಜ್ ಆಗಿರ್ಬೋದು, ಇಲ್ಲ ಥ್ರೆಡ್ ಕಟ್ ಅಂತೂ ಕಂಟ್ರೋಲೇ ಆಗೋಲ್ಲ ಯಾವುದೇ ಕಾರಣಕ್ಕೆ. ಓಕೆನಾ, ಇವಾಗ ರನ್ ಮಾಡ್ತೀನಿ ನೋಡಿ. ಓಕೆ, ಕೊಟ್ಟಿರೋಂಥ ಮಾಹಿತಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಗೊತ್ತಿರೋರ್ಗೂ ಶೇರ್ ಮಾಡಿ, ಅವ್ರಿಗೂ ಯೂಸ್ಫುಲ್ ಆಗಲಿ.